ಸ್ನೇಹಿತರೆ, ನಾವು ಇದನ್ನ ಜುಲೈ 24, 2026ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಜುಲೈ 24, 2026ರಂದು ಕೇಂದ್ರ ದೂರಸಂಪರ್ಕ ಇಲಾಖೆಯು ASTR AI ಆಧಾರಿತ ಉಪಕರಣ ಮೂಲಕ ನಕಲಿ ಮತ್ತು ಅಕ್ರಮ ಸಿಮ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ತಡೆಯಲು ಯಾವ ಪ್ರಮುಖ ಪೋರ್ಟಲ್ ಬಳಸುತ್ತಿದೆ? ಯಾವುದಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಸಂಚಾರ ಸಾಥಿ ಅನ್ನೋ ಒಂದು ಪೋರ್ಟಲ್ನ ಬಳಸುತ್ತಿದೆ. ದೂರಸಂಪರ್ಕ ಇಲಾಖೆಯು ಸೈಬರ್ ವಂಚನೆಗಳನ್ನು ತಡೆಯಲು ASTR AI ಪವರ್ಡ್ ಸೊಲ್ಯೂಷನ್ ತಂತ್ರಜ್ಞಾನ ಬಳಸಿ 88 ಲಕ್ಷಕ್ಕೂ ಹೆಚ್ಚು ಅಕ್ರಮ ಸಿಮ್ಗಳನ್ನು ರದ್ದುಗೊಳಿಸಿದೆ. ಸಂಚಾರ ಸಾಥಿ ಪೋರ್ಟಲ್ನಲ್ಲಿರುವ ಚಕ್ಷು ಸೌಲಭ್ಯದ ಮೂಲಕ ಸಾರ್ವಜನಿಕ ಶಂಕಿತ ವಂಚನೆಕಾರಿಗಳನ್ನು ಸುಲಭವಾಗಿ ವರದಿ ಮಾಡಬಹುದು. ನೋಡಿ, ದೂರಸಂಪರ್ಕ ಕಾಯ್ದೆ ಯಾವಾಗ ಜಾರಿ ಆಯಿತಂದರೆ ಹೊಸ ಟೆಲಿಕಾಂ ಆ್ಯಕ್ಟ್ 2023 ದೂರಸಂಪರ್ಕ ನಿಯಂತ್ರಿಸುತ್ತದೆ. ಈ ಕಾಯ್ದೆ ಮೂಲಕ I4C ಸಂಸ್ಥೆ ಸೈಬರ್ ಅಪರಾಧ ತಡೆಗೆ ಗೃಹ ಸಚಿವಾಲಯದ ಅಡಿಯಲ್ಲಿ I4C ಕೆಲಸ ಮಾಡುವಂಥದ್ದು. ಯಾವುದು? I4C ಸಂಸ್ಥೆ ಸೈಬರ್ ಅಪರಾಧವನ್ನು ತಡೆಯಲಿಕ್ಕೆ. ಯಾವ ಸಚಿವಾಲಯ ಅಂದರೆ ಇದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಟೆಲಿಕಾಂ ಸಚಿವಾಲಯದಲ್ಲಿ ಇದು ಕೆಲಸ ಮಾಡುವಂಥದ್ದು. ಸಂವಿಧಾನದ ಪಟ್ಟಿ ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯು ಯಾವುದರಲ್ಲಿ ಬರುತ್ತೆ ಅಂದರೆ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಒಂದು ವಿಷಯ. ಯಾವುದು? ಪೊಲೀಸ್ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 2026ರ ಕೇಂದ್ರ ಕೃಷಿ ಸಚಿವಾಲಯದ ವರದಿಯ ಪ್ರಕಾರ ಜಾಗತಿಕವಾಗಿ ಹತ್ತಿ ಬೆಳೆಯು ಒಟ್ಟು ಭೂಪ್ರದೇಶದ ವಿಸ್ತೀರ್ಣದಲ್ಲಿ ಭಾರತವು ವಿಶ್ವದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ಮೊದಲ ಸ್ಥಾನ ಪಡೆದಿರತಕ್ಕಂಥದ್ದು. ಭಾರತವು ವಿಶ್ವದ ಒಟ್ಟು ಹತ್ತಿ ಬೆಳೆಯುವ ಪ್ರದೇಶದ 38% ಭಾಗವನ್ನು 114.84 ಲಕ್ಷ ಹೆಕ್ಟರ್ ಹೊಂದಿದ್ದು ಜಾಗತಿಕವಾಗಿ ಪ್ರಥಮ ಸ್ಥಾನದಲ್ಲಿದೆ. ಹತ್ತಿ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು. ಹತ್ತಿಯನ್ನು ವಾಣಿಜ್ಯಿಕವಾಗಿ ಬಿಳಿಯ ಚಿನ್ನ ವೈಟ್ ಗೋಲ್ಡ್ ಅಂತಲೇ ಕರೆಯುವಂಥದ್ದು. ಸೂಕ್ತ ಮಣ್ಣು ಯಾವುದಂದರೆ ಹತ್ತಿ ಬೆಳೆಯಲಿಕ್ಕೆ ಕಪ್ಪು ಮಣ್ಣು ಅಥವಾ ಅದನ್ನು ರೇಗೂರ್ ಸಾಯಿಲ್ ಅಂತಲೂ ಕರೆಯುವಂಥದ್ದು. ನೋಡಿ, ಕರ್ನಾಟಕದಲ್ಲಿ ಧಾರವಾಡ, ಬೆಳಗಾವಿ, ಬಳ್ಳಾರಿ, ಹಾವೇರಿ ಪ್ರಮುಖ ಹತ್ತಿ ವಲಯಗಳು ಆಗಿರ್ತಕ್ಕಂಥದ್ದು. ರಫ್ತು ಮಾರುಕಟ್ಟೆ ಅಮೆರಿಕಗೆ ಜಾಸ್ತಿ ಅಮೆರಿಕ ಭಾರತದ ಹತ್ತಿಯ ಅತಿ ದೊಡ್ಡ ಗ್ರಾಹಕವಾಗಿರ್ತಕ್ಕಂಥದ್ದು. ಯಾವುದು? ಅಮೆರಿಕ ದೇಶ. ನೋಡಿ, ಸಂಬಂಧಿತ ಹತ್ತಿ ಉತ್ಪಾದನೆಗೆ ಬೆಳ್ಳಿ ನೂಲಿನ ಕ್ರಾಂತಿ ಎಂದು ಕರೆಯಲಾಗುತ್ತದೆ. ತುಂಬ ಸರಿ ಕ್ವೆಶನ್ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್ ಈಸ್ ಜುಲೈ 2026ರಲ್ಲಿ ಅನುಮೋದಿಸಲಾದ ಭಾರತೀಯ ವಾಯುಪಡೆಯ AEW ಅಂಡ್ CMK-2 ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದು? ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಅಂಡ್ ಕಂಟ್ರೋಲ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಯಾವುದಂದರೆ DRDOನ ಕ್ಯಾಬ್ಸ್ ಸೆಂಟರ್ ಫಾರ್ ಏರ್ಬೋರ್ನ್ ಸಿಸ್ಟಮ್ನ ಅಭಿವೃದ್ಧಿಪಡಿಸುವಂಥದ್ದು. ಯಾವುದು? ಕ್ಯಾಬ್ಸ್. ಕರ್ನಾಟಕದ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರುವ DRDOನ ಕ್ಯಾಬ್ಸ್ ಸಂಸ್ಥೆಯು ಏರ್ಬಸ್ A321 ವಿಮಾನವನ್ನು ಆಧರಿಸಿ AEW ಅಂಡ್ CMK-2 ಆಕಾಶದಲ್ಲಿನ ಮುನ್ನೆಚ್ಚರಿಕಾ ರೇಡಾರ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದಕ್ಕೆ ಕೇಂದ್ರ ಭದ್ರತಾ ಸಮಿತಿಯು 19,000 ಕೋಟಿ ರು ಅನುದಾನ ನೀಡಿದೆ. ಎಷ್ಟು ಅಂದರೆ 19,000 ಕೋಟಿ ಅನುದಾನ ನೀಡಿರ್ತಕ್ಕಂಥದ್ದು. ನೋಡಿ, ಕ್ಯಾಬ್ಸ್ನ ಸ್ಥಳ CABS ಪ್ರಯೋಗಾಲಯವು ಪ್ರಯೋಗಾಲಯ ಇರೋದಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಬರ್ಬೋದು. ಕ್ಯಾಬ್ಸ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. DRDO ಸ್ಥಾಪನೆ ಆಗಿದೆ ಯಾವಾಗ ಅಂದರೆ 1958ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೇತ್ರ ಅನ್ನುವುದು ಭಾರತದ ಮೊದಲ ಸ್ವದೇಶಿ AEW ಅಂಡ್ C ವ್ಯವಸ್ಥೆಯನ್ನು ನೇತ್ರ ಎನ್ನಲಾಗುತ್ತದೆ. AEW ಅಂಡ್ C ವ್ಯವಸ್ಥೆ. ನೋಡಿ, ಇದು ಯಾವುದು? DRDOನ ಧ್ಯೇಯವಾಕ್ಯ ಅಂದರೆ ಬಲಸ್ಯ ಮೂಲಂ ವಿಜ್ಞಾನಂ ಅಂತ. ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 24, 2026ರಂದು DRDO ಯಶಸ್ವಿಯಾಗಿ ಪರೀಕ್ಷಿಸಿದ ಸ್ವದೇಶಿ ನಿರ್ಮಿತ ಸುಧಾರಿತ ದೀರ್ಘ ಶ್ರೇಣಿಯ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ
ಕ್ಷಿಪಣಿ LR ಸ್ಯಾಮ್ ವ್ಯವಸ್ಥೆಯ ಹೆಸರೇನು? LR ಶಾಮ್ ವ್ಯವಸ್ಥೆಯ ಹೆಸರೇನೆಂದರೆ ಕುಶ್. ಯಾವುದು? ಕುಶ. ಒಡಿಶಾದ APJ ಅಬ್ದುಲ್ ಕಲಾಂ ದ್ವೀಪದಿಂದ DRDO ಕುಶ ದೀರ್ಘ ಶ್ರೇಣಿಯ ಕ್ಷಿಪಣಿ ವ್ಯವಸ್ಥೆಯ ಹಾರಾಟ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು. ಇದು ಶತ್ರುಗಳ ಯುದ್ಧ ವಿಮಾನಗಳು, ಡ್ರೋನ್ಗಳು ಮತ್ತು ಕ್ರೂಸ್ ಕ್ಷಿಪಣಿಗಳನ್ನು 350 ಕಿಲೋಮೀಟರ್ ದೂರದಲ್ಲೇ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಕಲಾಂ ದ್ವೀಪ ಎಲ್ಲಿದೆ ಅಂದರೆ ಒಡಿಶಾದ ಭದ್ರಕ್ ಜಿಲ್ಲೆಯಲ್ಲಿದೆ. ಒಡಿಶಾದ ಭದ್ರಕ್ ಜಿಲ್ಲೆಯಲ್ಲಿ ಒಂದು ವೀಲರ್ ದ್ವೀಪ ಅಂತ ಇದೆ, ಅಲ್ಲಿ ಇರ್ತಕ್ಕಂಥದ್ದು ಎಲ್ಲಿ? ಕಲಾಂ ದ್ವೀಪ. IGMDP ಯೋಜನೆ 1983ರಲ್ಲಿ ಕ್ಷಿಪಣಿ ಅಭಿವೃದ್ಧಿ ಯೋಜನೆ ಆರಂಭವಾಯಿತು. ಯಾವುದು? ಕ್ಷಿಪಣಿ ಅಭಿವೃದ್ಧಿ ಯೋಜನೆ ಆರಂಭವಾಗಿದ್ದು 1983ರಲ್ಲಿ. ಕ್ಷಿಪಣಿಯ ಪಿತಾಮಹ ಎಂದು ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರನ್ನ ಕರೀತಾರೆ. ಯಾರನ್ನ? ಭಾರತದ ಕ್ಷಿಪಣಿ ಪಿತಾಮಹ ಯಾರು ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ. ನಾಗ್ ಅನ್ನೋ ಒಂದು ಭಾರತದ ಟ್ಯಾಂಕ್ ನಿರೋಧಕ ಕ್ಷಿಪಣಿ ಆಗಿದೆ. ಯಾವುದು? ನಾಗ್. ಇದು ಭಾರತದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 2026ರಲ್ಲಿ ಭಾರತವು ತನ್ನ ಅಧ್ಯಕ್ಷತೆಯ ಚೇರ್ಮನ್ಶಿಪ್ 2026 ಅಡಿಯಲ್ಲಿ ವಿಪತ್ತು ಅಪಾಯ ತಗ್ಗಿಸುವಿಕೆ DRR ಸಚಿವರ ಪ್ರಮುಖ ಸಭೆಯನ್ನು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯಡಿ ಆಯೋಜಿಸಿದೆ? ವಿಪತ್ತು ಅಪಾಯ ತಗ್ಗಿಸುವಿಕೆ ಯಾವ ಸಂಸ್ಥೆ ಅಂದರೆ ಬ್ರಿಕ್ಸ್. ನೋಡಿ, ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ವಿಪತ್ತು ಅಪಾಯ ತಗ್ಗಿಸುವಿಕೆಯ ಸಚಿವರ ಸಭೆಯನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡಿತ್ತು. ಭಾರತೀಯ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಈ ಸಭೆಯ ಆತಿಥ್ಯ ಮತ್ತು ನೇತೃತ್ವ ವಹಿಸಿತ್ತು. ನೋಡಿ, ಬ್ರಿಕ್ಸ್ ಸ್ಥಾಪನೆಯಾಗಿದ್ದು 2006ರಲ್ಲಿ ಸ್ಥಾಪನೆ ಆಯಿತು. 2010ರಲ್ಲಿ ದಕ್ಷಿಣ ಆಫ್ರಿಕಾ ಬಂದು ಸೇರ್ಪಡೆ ಆಯಿತು. ಇಲ್ಲಿ ಬ್ರಿಕ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ. ನೋಡಿ, NDB ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಧಾನ ಕಚೇರಿ ಇರೋದು ಶಾಂಘೈನಲ್ಲಿ. ಯಾವುದು? NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ವಿಪತ್ತು ಕಾಯ್ದೆ. ಭಾರತದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಜಾರಿಗೆ ತರಲಾಯಿತು. ವಿಪತ್ತು ನಿರ್ವಹಣಾ ಕಾಯ್ದೆ. NDMA ಅಧ್ಯಕ್ಷರು ಯಾರಂದರೆ NDMAಯ ಪದನಿಮಿತ್ತ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ. ಯಾರು? ಭಾರತದ ಪ್ರಧಾನಮಂತ್ರಿ. ನೆಕ್ಸ್ಟ್ ಕ್ವಶನ್ ಈಸ್, ಭಾರತವನ್ನು ಹವಾಮಾನ ಸಜ್ಜಿತ ವೆದರ್ ರೆಡಿ ಅಂಡ್ AI ತಂತ್ರಜ್ಞಾನ ಚಾಲಿತ ರಾಷ್ಟ್ರವನ್ನಾಗಿ ಮಾಡಲು ಕೇಂದ್ರ ಪೃಥ್ವಿ ವಿಜ್ಞಾನ ಸಚಿವಾಲಯವು ಜಾರಿಗೆ ತಂದಿರುವ ಯೋಜನೆ ಯಾವುದು? ಯಾವುದು? AI ತಂತ್ರಜ್ಞಾನ ಚಾಲಿತ ರಾಷ್ಟ್ರವನ್ನಾಗಿ ಮಾಡಲು, ಹವಾಮಾನ ಸಜ್ಜಿತ ಮತ್ತು AI ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ಮಾಡಲು ಕೇಂದ್ರ ಪೃಥ್ವಿ ವಿಜ್ಞಾನ ಸಚಿವಾಲಯವು ಜಾರಿಗೆ ತಂದಿರುವ ಯೋಜನೆ ಯಾವುದು ಅಂದರೆ ಮಿಷನ್ ಮೌಸಮ್. ಕೇಂದ್ರ ಪೃಥ್ವಿ ವಿಜ್ಞಾನ ಸಚಿವಾಲಯವು ಮಿಷನ್ ಮೌಸಮ್ ಅನ್ನು ಜಾರಿಗೆ ತಂದಿದೆ. ಕೃತಕ ಬುದ್ಧಿಮತ್ತೆ ಹಾಗೂ ಸೂಪರ್ ಕಂಪ್ಯೂಟರ್ಗಳ ಅರುಣಿಕಾ ಮತ್ತು ಅರ್ಕಾ ಯಾವುದು ಸೂಪರ್ ಕಂಪ್ಯೂಟರ್ ನೆರವಿನಿಂದ ಅತ್ಯಂತ ನಿಖರ ಹವಾಮಾನ ಮತ್ತು ಮಳೆ ಮುನ್ಸೂಚನೆ ನೀಡುವುದು ಈ ಮಿಷನ್ನ ಪ್ರಮುಖ ಉದ್ದೇಶವಾಗಿದೆ. ಯಾವ ಸೂಪರ್ ಕಂಪ್ಯೂಟರ್ನ ಬಳಸಿದ್ದಾರೆ ಅಂದರೆ ಅರುಣಿಕಾ ಮತ್ತು ಅರ್ಕಾ. ನೋಡಿ, IMD ಇಲಾಖೆಯು ಪೃಥ್ವಿ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವಂಥದ್ದು. ಯಾವುದು? IMD ಇಲಾಖೆ. IMD ಸ್ಥಾಪನೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ 1800 ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಯಾವುದು? IMD ಅಂದರೆ ಹವಾಮಾನ ಇಲಾಖೆ 1875ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ? ಅದರ ಕೇಂದ್ರ ಸ್ಥಾನ ಇರುವುದು ನವದೆಹಲಿಯಲ್ಲಿ. ಮೊದಲ ಸೂಪರ್ ಕಂಪ್ಯೂಟರ್ ಯಾವುದಂದರೆ ಪರಮ್ 8000 ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಆಗಿರುತ್ತಂಥದ್ದು. ನೋಡಿ, ಹವಾಮಾನ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನವನ್ನು ನಾವು ಆಚರಣೆ ಮಾಡ್ಕೊತ ಬಂದಿರತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 24, 2026ರಂದು ಉದ್ಘಾಟನೆಗೊಂಡ ಭಾರತದ ಮೊದಲ ಹೈಡ್ರೋಜನ್ ಇಂಧನ ಚಾಲಿತ ಹೈಡ್ರೋಜನ್ ಪವರ್ಡ್ ಶೂನ್ಯ ಹೊರಸೂಸುವಿಕೆ ರೈಲು ಯಾವ ಮಾರ್ಗದಲ್ಲಿ ಸಂಚಾರ ಆರಂಭಿಸಿತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜಿಂದ್ ಮತ್ತು ಸೋನಿಪತ್ ನಡುವೆ ಆರಂಭವಾಯಿತು. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಪ್ರಥಮ ಹೈಡ್ರೋಜನ್ ಚಾಲಿತ ರೈಲಿಗೆ ಚಾಲನೆ ನೀಡಲಾಯಿತು. ಹಸಿರು ಇಂಧನ ಬಳಸಿ ಮಾಲಿನ್ಯ ರಹಿತ ಸಾರಿಗೆ ಉತ್ತೇಜಿಸುವುದು ಈ ಶೂನ್ಯ ಹೊರಸೂಸುವಿಕೆ ರೈಲಿನ ಪ್ರಮುಖ ಲಕ್ಷಣವಾಗಿರುವಂಥದ್ದು. 1853 ಏಪ್ರಿಲ್ 16ರಂದು ಮುಂಬೈ ಟು ಠಾಣಾ ಭಾರತದ ಮೊದಲ ರೈಲು ಸಂಚಾರ ಮಾಡಿರುವಂಥದ್ದು. ಎಲ್ಲಿ? ಮುಂಬೈ ಟು ಠಾಣೆಯ ಮಧ್ಯದಲ್ಲಿ. ಇದು ಹೈಡ್ರೋಜನ್ ರೈಲು ಮೊದಲು ಜರ್ಮನಿಯಲ್ಲಿ ಪ್ರಾರಂಭವಾಗಿತ್ತು, ಇವಾಗ ಭಾರತದಲ್ಲಿ ಆಗಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕದ ಪ್ರಥಮ ರೈಲು ಯಾವಾಗ?
1859ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆಗೆ ಚಲಿಸಿತು. 1859ರಲ್ಲಿ ಬೆಂಗಳೂರಿನಿಂದ ಜೋಲಾರ್ಪೇಟೆಗೆ. ವಂದೇ ಭಾರತ ರೈಲು ಭಾರತದ ಮೊದಲ ಸ್ವದೇಶಿ ಸೆಮಿ ಹೈಸ್ಪೀಡ್ ರೈಲಾಗಿದ್ದು ಇದನ್ನು ಟ್ರೈನ್ 18 ಅಂತಲೂ ಕರೆಯುವಂಥದ್ದು. ಟ್ರೈನ್ 18. ಹೈಡ್ರೋಜನ್ ಅನ್ನು ನಾಳೆಯ ಇಂಧನ ಫ್ಯೂಚರ್ ಫ್ಯೂಲ್ ಎನ್ನಲಾಗುತ್ತದೆ. ಯಾವುದು? ಫ್ಯೂಚರ್ ಫ್ಯೂಲ್ ಅಂತ ಕರೀತಾರೆ ಅದನ್ನು, ಹೈಡ್ರೋಜನ್ ಅಂತ. ನೆಕ್ಸ್ಟ್ ಕ್ವಶನ್ ಈಸ್ ಜುಲೈ 2026ರ ಸುದ್ದಿಯಲ್ಲಿದ್ದ ರಾಷ್ಟ್ರೀಯ ಧ್ವಜ ಅಂಗೀಕಾರ ದಿನಕ್ಕೆ ಸಂಬಂಧಿಸಿದಂತೆ ಭಾರತೀಯ ಧ್ವಜ ಸಂಹಿತೆಯ ಪ್ರಕಾರ ಅಧಿಕೃತ ರಾಷ್ಟ್ರಧ್ವಜ ತಯಾರಿಸುವ ಕರ್ನಾಟಕದ ಏಕೈಕ ಮಾನ್ಯತೆ ಪಡೆದ ಕೇಂದ್ರ ಎಲ್ಲಿದೆ? ಅಂದರೆ ಧಾರವಾಡದ ಗರಗ ಮತ್ತು ಹುಬ್ಬಳ್ಳಿಯ ಬೆಂಗೇರಿ. ನೋಡಿ, ಧಾರವಾಡ ಜಿಲ್ಲೆಯ ಗರಗ ಮತ್ತು ಹುಬ್ಬಳ್ಳಿಯ ಬೆಂಗೇರಿಯಲ್ಲಿರುವ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘವು ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನು BIS ಮಾನದಂಡಗಳ ಪ್ರಕಾರ ತಯಾರಿಸುವ ದೇಶದ ಏಕೈಕ ಮಾನ್ಯತೆ ಪಡೆದ ಸಂಸ್ಥೆ ಆಗಿರ್ತಕ್ಕಂಥದ್ದು. ಇದು ವಿನ್ಯಾಸಕರು ಯಾರಂದರೆ ಭಾರತ ರಾಷ್ಟ್ರ ಧ್ವಜವನ್ನು ವಿನ್ಯಾಸ ಮಾಡಿದವರು ಪಿಂಗಾಣಿ ವೆಂಕಯ್ಯ. ಅಂಗೀಕಾರ ದಿನ ಜುಲೈ 22, 1947ರಂದು ಅಂಗೀಕಾರ ಮಾಡಿ ಸೇರಿಸಲಾಯಿತು. ಉದ್ದ ಮತ್ತು ಅಗಲ ರಾಷ್ಟ್ರಧ್ವಜ ಅನುಪಾತ ಎಷ್ಟು ಅಂದರೆ 3:2 ಇರುವಂಥದ್ದು. ಮೂಲಭೂತ ಕರ್ತವ್ಯ ವಿಧಿ 51A ಸಬ್ ಕ್ಲಾಸ್ ಎರ ಪ್ರಕಾರ ಧ್ವಜ ಗೌರವ ಪ್ರತಿಯೊಬ್ಬರ ಕರ್ತವ್ಯವಾಗಿರ್ತಕ್ಕಂಥದ್ದು. ಯಾವುದು? 51A ಮೂಲಭೂತ ಕರ್ತವ್ಯದಲ್ಲಿ ಇದನ್ನು ಸೇರ್ಪಡೆ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋನ ನಾವು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.